ಅಯ್ಯೋ ಸಾರಿ ಚಿಕ್ಕತ್ತೆ. ಮುದ್ದು ಸೊಸೆ, ಯಾಕವ ಈಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು? ಅದೇ ಚಿಕ್ಕತ್ತೆ, ಬೆಂಗಳೂರಿಗೆ ಹೋಯ್ತಿದೀವಲ್ವೇ, ಅದಕ್ಕೆ ಹೊಸಿ ಅಜ್ಜಿಗೆ ಬೆಳಿಗ್ಗೆ ಸಂಜೆ ಕಷಾಯ ಮಾಡ್ಕೊಡು ಅಂತ ಚಂಪಂಗ್ ಹೇಳಕ್ ಹೋಯ್ತಾ ಇದ್ದೆ. ಪಾಪ, ನೀನ್ ಈ ಮನೆ ಬಿಟ್ಟು ಹೋಗೋ ಟೈಮು ಹತ್ರಕ್ ಬಂದದೆ ನಂಗಾಯ್ತು. ಏನ್ ಹೇಳಿದ್ರಿ ಚಿಕ್ಕತ್ತೆ? ಏನಿಲ್ಲ ಕಣವ, ನಿನ್ ಭದ್ರನ್ ಜೊತೆ ಹೋಗಕ್ಕೆ ಟೈಮ್ ಆಯ್ತದೆ ಅಂದೆ. ಸರಿ ಸರಿ, ನೀನ್ ಹೊರಡವ. ನಿನ್ನನ್ ಕಳ್ಸಕ್ಕೆ ಏನೇನ್ ವ್ಯವಸ್ಥೆ ಬೇಕೋ ಆದಷ್ಟು ಜಲ್ದಿ ನಾನ್ ಮಾಡ್ತೀನಿ. ಕಳ್ಸಕ ಅಂದ್ರೆ ಯೋನ್ ಚಿಕ್ಕತ್ತೆ? ಅಯ್ಯೋ, ನೀನ್ ಬೆಂಗಳೂರಿಗೆ ಹೋಯ್ತಾ ಇದೀಯಲ್ವಾ, ಅಕ್ಕಂಗೆ ಅಡ್ಗೆ ಮಾಡಕ್ ಸಹಾಯ ಮಾಡ್ತೀನಿ. ನೀವ್ ಊಟ ಮಾಡ್ಕೊಂಡು ಹೋಯ್ತೀರ ತಾನೆ? ಚಂಪಂಗ್ ಅದೇನೋ ಹೇಳ್ಬೇಕು ಅಂದೆ ಅಲ್ವಾ, ಹೋಗಿ ಹೇಳು. ಚಿಕ್ಕತ್ತೆ ಯಾಕೆ ಹಿಂಗ್ ಹೇಳ್ತವ್ರೆ? ಯಾವಾಗ್ಲೂವೆ ಯಾಕೆ ಒಂಥರ ಒಗಟಾಗಿ ಮಾತಾಡ್ತಾರಲ್ಲ? ಏನ್ ಯೋಚನೆ ಮಾಡ್ತಿದ್ಯವ್ವಾ? ಒಂದು ಸರಿ ಚಿಕ್ಕತ್ತೆ. ಹೋಗೆ ಮೂರಡಿ ಹೋಗು. ಶಾಶ್ವತವಾಗಿ ನಿನ್ನ ಈ ಮನೆಯಿಂದ ಹೆಂಗ್ ಓಡಿಸ್ತೀನಿ ನೋಡುವಂತೆ ಹೋಗು ಈಗ. ಶಿಸ್ತಿನ ಸಿಪಾಯಿ ಕ್ವಾಟ್ಲೆ ಮಹಾರಾಜ್ ಸಿದ್ಧರಿದ್ದಾರೆ. ಕ್ವಾಟ್ಲೆ ಸಿದ್ಧಾಗೊದ್ದ ಅಂತಿದ್ಯಾ? ಎಲ್ಲಿಗ್ಲಾ ಬ್ಯಾಗ್ ಎಲ್ಲ ಎತ್ಕೊಂಡು ಹೊಂಟಿದ್ದೆ? ಇನ್ನೆಲ್ಲಿಗೆ? ನಿಮ್ ಕೂಡ ಬೆಂಗಳೂರಿಗೆ. ಅಲ್ಲಕಲ್ಲ, ನಿನ್ನ ಬಾ ಅಂತ ಕರ್ದವನ್ ಯಾರಲ್ಲ? ನಾವ್ ಯಾಕೆ ಹೋಯ್ತಾ ಇದೀವಿ ಅಂತ ಗೊತ್ತು ತಾನೆ? ಯಾವ್ದ್ ಕಾರ್ ಆಗಿರ್ಲಿ, ನಾನ್ ಕಾರ್ ಓಡ್ಸಕ್ಕೆ ಇಲ್ಲ ಅದು ಇದು ಸಹಾಯ ಮಾಡಕ್ ಬರ್ತೀನಿ ಬಿಡು. ಭದ್ರಾ, ಅಪ್ಪಯ್ಯ. ಎಲ್ಲ ಸಿದ್ಧ ಆಯ್ತೇನಿಲ್ಲ? ಹ್ಞೂ ಅಪ್ಪಯ್ಯ. ಅಲ್ಲ ಕಲ ಕೊಟ್ಲೆ, ಇಲ್ಲಿ ಅದು ಇದು ಕೆಲಸ ಇರ್ತದೆ. ನೀನ್ ನನ್ಕೂಟೆ ಬರ್ತೀನಿ ಅಂದ್ರೆ ಹೆಂಗಲ್ಲ? ಅಂಟಮ್ಮ, ಎಲ್ಲಾ ಕೆಲ್ಸನು ಮುಗ್ಸಿವ್ನಿ. ಉಳ್ದಿರೋದ್ನ ನಿಮ್ಗೆ ಪಿಳ್ಳೆಗೆ ಒಪ್ಸಿವ್ನಿ. ಇನ್ನೆರಡು ದಿವಸ ನಾನ್ ಇಲ್ದೇ ಹೋದ್ರು ಎಲ್ಲಾ ಕೆಲ್ಸನ ಅಚ್ಚುಕಟ್ಟಾಗಿ ಆಯ್ತದೆ. ಅಂಟಮ್ಮ, ನೀನ್ ಯೋಚನೆ ಮಾಡ್ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ಅಂದಾಗೆ ಏನ್ ಜೊತೆ ಬಟ್ಟೆ ತಗೊಂಡಿದ್ದೀನಿ, ಸಾಕಲ್ವೇ? ಅಲ್ಲ ಕ್ವಾಟ್ಲೆ, ಲೇ ಕ್ವಾಟ್ಲೆ, ಈಗ ನಾವು ಹೋಯ್ತಾ ಇರೋದು ನಾನು ಮತ್ತೆ ನನ್ನ ಹೆಂಡ್ರು. ಅಲ್ಲೇನ್ ಕೆಲಸ ಅದೇ? ಆರಾಮಾಗಿ ಕಾರಲ್ಲಿ ಕೂತ್ಕೊಳ್ಳಿ, ನಾನ್ ಡ್ರೈವಿಂಗ್ ಮಾಡ್ಕೊಂಡು ಹೋಯ್ತೀನಿ. ಆಮೇಲೆ ಬೆಂಗಳೂರಲ್ಲಿ ಕಾರ್ ಪಾರ್ಕಿಂಗ್ಗೆ ಹಿಂಸೆ ಅಂತೆ. ನೀನು ಅದಕ್ಕಮ್ಮ ಇಳ್ದೋದಾಗ ನಾನ್ ಕಾಯ್ಕೊಂಡು ಕೂತಿರ್ತೀನಿ. ಸರಿ, ಗೊತ್ತಾಯ್ತದೆ, ಒಂಡದೆ. ಲೇ ಕೊಟ್ಲೆ, ಹೊಸ್ತಾಗಿ ಮದುವೆ ಆಗಿರೋರ್ ಮಧ್ಯದಲ್ಲಿ 1000 ಇರ್ತದೆ. ನೀನ್ ಯಾಕ್ಲಾ ಶಿವ ಪೂಜೆಲಿ ಕಡ್ಡಿ ಬಿಟ್ಟಂಗೆ? ಸರಿಯಾಗಿ ಹೇಳಿದೆ ಕನ್ನಡ. ಲೇ ಕ್ವಾಟ್ಲೆ, ಅವ್ರೇನೋ ಗಂಡ ಹೆಂಡ್ರು ಮಾತಾಡ್ಕೊಂಡು ಜಾಲಿಯಾಗಿ ಹೋಗಿ ಬರ್ತಾರೆ. ಬುಡ್ಲಾ ಭದ್ರಾ, ನಾವ್ ಹೇಳಿದ್ದು ಸರಿಯಲ್ಲ ಮಗ. ಓ ಹಂಗೆ, ಈಗ ನಂಗೆ ಅರ್ಥ ಆಯ್ತು. ಜೋಡಿ ಇಲ್ದೇ ಇದ್ದಾಗ ಸ್ನೇಹಿತರು ಇರ್ಬೋದಪ್ಪ, ಮದ್ವೆ ಆದ್ಮೇಲೆ ಹೆಂಡ್ತಿನೇ ಎಲ್ಲ. ಹೆಂಡ್ತಿ ಇಲ್ದೆ ಏನೂ ಇರಕ್ಕಿಲ್ಲ. ಸರಿ ಸರಿ, ತಡ ಆಯ್ತದೆ ಹೊಂಡು. ಆಮೇಲೆ ಯಾವ್ರ ಕೈ ಮುಗಿದು ಉಂಡಿ ಕಾಸಾಕ್ದ? ಅದು ಅಪ್ಪಯ್ಯ, ದ್ಯಾವ್ರಿಗೇನೋ ಪೂಜೆ ಮಾಡ್ದೆ, ಉಂಡಿಗೆ ಕಾಸಾಕದ್ ಮರ್ತೋಗ್ಬಿಟ್ಟೆ. ಅಲ್ಲ ಮಗ, ನಾವು ಕಾಲದಿಂದ ಪಾಲಿಸ್ಕೊಂಡ್ ಬಂದಿರೋ ಆಚಾರನೇ ಮರ್ತುಬಿಟ್ರಂಗೆ ಹೇಳು. ನಾವು ಹೋಗೋ ಕೆಲ್ಸಕ್ಕೆ ಯಾವ ವಡ್ಡಿನೂ ಬರ್ದಾ ಇರ್ಲಿ ಅಂತ ಬೇಡ್ಕೊಂಡು ದೇವ್ರ ಹತ್ರ 11 ರೂಪಾಯಿ ಹಾಕ್ಬೇಕು ತಾನೆ? ಮರ್ತೋಗ್ಬಿಟ್ಟಿದ್ದೆ, ಈಗ ಹಾಕ್ತೀನಪ್ಪಯ್ಯ. ನೀನೇನ್ ಹಾಕಕ್ ಹೋಗ್ಬೇಡ, ನಿಮ್ ಚಿಕ್ಕಮ್ಮನ ಕೈಲಿ ಕೊಡು, ಚಿಕ್ಕಮ್ಮನೇ ಹಾಕ್ತಾಳೆ. ಅಪ್ಪಯ್ಯ ಆಶೀರ್ವಾದ. ದೇವ್ರು ಒಳ್ಳೇದ್ ಮಾಡ್ಲಿ, ನಿಮ್ಮ ಆಸೆಗಳೆಲ್ಲ ಈಡೇರ್ಲಿ. ಕ್ಷೇಮವಾಗಿ ಹೋಗಿ
ಲಾಭವಾಗಿ ಬನ್ನಿ ಮಕ್ಳ. ಹುಷಾರು. ಒಳ್ಳೇದಾಗ್ಲಿ. ಭದ್ರಾ, ನೀನು ಒಯ್ತಾ ಇರೋದು ಮದ್ವೆಗ್ ತಾನೆ? ಆಶೀರ್ವಾದ ಯಾಕೆ ತಕೊಂಡೆ? ಅಯ್ಯಯ್ಯೋ, ಸಿಕ್ಕಾಕಂಡ್ವಿ ಅನಿಸ್ತದೆ. ಈಗ ಹಾಲ್ ಟಿಕೆಟ್ ತಕೊಂಬರೋದ್ ಹೆಂಗಪ್ಪ? ಅದು ದೂರ ಪ್ರಯಾಣ ಮಾಡ್ತಾರಲ್ಲ ಅತ್ತೆ, ಅದಕ್ಕೆ ಆಶೀರ್ವಾದ ತಗೊಂಡ್ರು ಅಲ್ವೇ ಅಂಟಮ್ಮ? ಅದಕ್ಕೆ ಸರಿ ಸರಿ, ಗೊತ್ತಾಯ್ತದೆ. ಇದನ್ನೇ ಹೊಡ್ರಿ. ಸರಿಯಪ್ಪ. ಅತ್ತೆ, ಹೋಗ್ಬಿಟ್ ಬರ್ತೀವಿ. ಏಯ್, ಬ್ಯಾಗ್ ಇಸ್ಕೊಳ್ಳ ಇಡ್ಲಾ? ಹೋಗ್ಲಾ, ಏನ್ ಮಾಡ್ಬೇಕು ಅಂತ ನಂಗೆ ಸಂದಾಗ ಗೊತ್ತದೆ. ಲೇ ಕ್ವಾಟ್ಲೆ, ಮಕ ಯಾಕ್ಲೆ ಹಿಂಗ್ ಮಾಡ್ಕೊಂಡಿ? ಬೆಂಗಳೂರಿಂದ ಬಂದ್ಮೇಕೆ ಹುಡುಗರು ನಾವೇ ಎಲ್ಲ ಟ್ರಿಪ್ ಹೋಗ್ಬಿಟ್ ಬರೋಣ ಬಿಡು. ನಾನ್ ಯಾಕೆ ಬೇಜಾರು ಮಾಡ್ಕೊಳ್ಳಿ ಬಿಡು ಅಂಟಮ್ಮ. ದಿಟ ಹೇಳ್ಬೇಕು ಅಂದ್ರೆ ನಾನು ಏನಾರು ನಿಮ್ ಕುಟೆ ಬಂದಿದ್ರೆ ಸತ್ಯನಾರಾಯಣ ಪೂಜೆಲಿ DJ ಆಗ್ತಂಗಿರೋದು. ಆಮೇಲೆ ಹುಷಾರಾಗಿ ಹೋಗಿ ಹಾಲ್ ಟಿಕೆಟ್. ಕ್ಷಮಿಸಿ, ಪೈ ತಪ್ಪಿ ಜೋರಾಗಿ ಮಾತಾಡ್ಬಿಟ್ಟೆ. ಆ ಮದ್ವೆನೆಲ್ಲ ಮುಗಿಸ್ಕೊಂಡು ಜೋಪಾನವಾಗಿ ಬಂದ್ಬಿಡಿ. ಸರಿ ಸರಿ ಆಯ್ತು ಕಲ್ಲ. ಗೌಡ್ರೆ, ನಾನು ಹಿಂದ್ಗುಟೆ ಕುತ್ಕೊಂಡ್ಲೆ? ಅಂತಮ್ಮ ಇರೋ, ಸಮಾಧಾನ ಮಾಡ್ಕೊ, ನಾನು ಹೇಳ್ತೀನಿ. ಅದ್ಕಮ್ಮ ನೀವಿರೋದು ಎಲ್ಲಿ ಹೇಳಿ? ನಮ್ಮ ಅಂಟಮ್ಮನ್ ಹೃದಯದೊಳಗಡೆ ತಾನೇ. ಹಂಗನ್ಮೇಕೆ ನೀವ್ ಯಾವಾಗ್ಲೂ ಅವ್ನ್ ಪಕ್ಕದಲ್ಲೇ ಇರ್ಬೇಕಲ್ವೇ? ಮುಂದ್ಗಡೆ ಅವ್ನ್ ಮಗ್ಲಲ್ಲಿ ಕುತ್ಕೊಂಡು ರೊಮ್ಯಾಂಟಿಕ್ಸ್ ಆಗಿ ಹಾಕೊಂಡು. ಕ್ವಾಟ್ಲೆ, ಅಂಟಮ್ಮ ರಾತ್ರಿ ಹೊತ್ತು ಪ್ರಯಾಣ ಮಾಡ್ಬೇಕಾದ್ರೆ ಸಾಂಗ್ ಕೇಳಿದ್ರೆ ನಿದ್ದೆ ಬರಕಿಲ್ಲ ಅಂತ ಹೇಳೋನಪ್ಪ. ಸರಿ ಸರಿ, ಅದ್ಕೆಮ್ಮ ಈಗ ನೀವು ಪಿಕ್ಚರ್ ಅಲ್ಲೆಲ್ಲ ನೋಡಿದಿರ ತಾನೆ, ಹೀರೋಯಿನ್ ಸಾಂಗ್ ಹಾಕೊಂಡೈತಾರಲ್ಲ, ಹಂಗಿರ್ಬೇಕು. ಸರಿ ಅಣ್ಣ, ಆಯ್ತು. ನಾನು ಮುಂದ್ಗುಟೆನೆ ಕುತ್ಕೋತೀನಿ ಬಿಡಿ. ಇದು ಇದು ನಮ್ಮ ಅತ್ಕೆಮ್ಮ ಅಂದ್ರೆ. ಸರಿ ಕಲ್ಲ ಕ್ವಾಟ್ಲೆ, ನಾವಿನ್ನು ಹೋಗ್ಬತ್ತೀವಿ. ಅಟ್ಟಿ ಕಡೆ ಹುಷಾರ್ಕಲ್ಲ. ಸರಿ ಅಂಟಮ್ಮ, ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ. ಸರಿ ಗಲ್ಲ, ಬಮ್ಮೆ. ಗೌಡ್ರೆ, 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 ಗೌಡ್ರೆ! ಮೆಲ್ಲ ಮೆಲ್ಲ. ಏನಾಯ್ತು? ಅದು ಐಡೆಂಟಿ ಕಾರ್ಡ್ ತಕೊಂಬರೋದು ಮರ್ತೋಗ್ಬಿಟ್ಟಿವ್ನಿ. ಹೋಗ್ ತಕೊಂಬರ್ತೀನಿ. ಈಗ ಅದ್ ಯಾಕಮ್ಮಿ? ಯಾಕೆ ಅಂದ್ರೆ ಹಾಲ್ ಟಿಕೆಟ್ ಕೊಡೋರಿಗೆ ನಾನೇ ವಿದ್ಯಾ ಅಂತ ಗೊತ್ತಾಗೋದ್ ಬೇಡ್ವೆ? ಅದನ್ ಹೇಳಕ್ಕೆ ಅಂತಲೇ ನಾನಿಲ್ವೇ, ಅದನ್ ಬೇರೆ ಯಾಕೆ ತಗೊಂಡಿ? ಶೋ ಗೌಡ್ರೆ, ನೀವ್ ಏಕಿತ ಹೇಳಿದ್ರು ಅವ್ರು ನಂಬಕ್ಕಿಲ್ಲ. ನಾನೇ ವಿದ್ಯಾ, ನಾನೇ ಎಕ್ಸಾಮ್ ಬರಿತಾ ಇರೋದು ಅಂತ ಗೊತ್ತಾಗ್ಬೇಕು ಅಂದ್ರೆ ಐಡೆಂಟಿ ಕಾರ್ಡು ಇರ್ಲೇಬೇಕು. ಹೋಗ್ ತಗೊಂಬರ್ತೀನಿ, ಇರಿ. ಇದೇನಿದು ಅಪ್ಸಕ್ನ? ಎಲ್ಲಾದ್ರೂ ಮುಖ್ಯವಾಗಿ ಹೋಗ್ಬೇಕಾದ್ರೆ ಈ ತರ ಆಗಬಾರ್ದಲ್ಲ. ಅಪ್ಪ ದೇವ್ರೆ, ಹೋಗಕ್ಕಿನ್ನ ಮುಂಚೆನೆ ಅಪ್ಸಕ್ನ ಅನ್ಸ್ತೈತೆ. ಏನೋ ತೊಂದರೆ ಆಗ್ದಿರಂಗೆ ನೀನೇ ನೋಡ್ಕೊಳಪ್ಪ, ಎಲ್ಲ ಒಳ್ಳೇದಾಗ್ಲಿ. ಸಿನೆ, ಯಾಕೆ ಇವಳು ಹಿಂಗ್ ಓಡ್ತಾವಳಲ್ಲ? ಏನ್ ಬಿಟ್ಬಿಟ್ಟೋಗಳೋ ಏನೋ. ಇದ್ಯಾಕವ ನೀನ್ ತಲೆ ಕೆಡ್ಸ್ಕೊಂಡಿ? ನಾನು ಇಲ್ವೇ, ಹೋಗ್ ನೋಡ್ಕೊಂಬತ್ತೀನಿರು.
ಚಿತ್ರಕ್ಕ ಆ, ನೀವಾ? ಹೌದು ನಾನೇ. ಅದ್ ಸರಿ, ಯಾಕೆ ಇಷ್ಟೊಂದು ಗಾಬರಿ ಬೀಳ್ತಿದ್ಯಲ್ಲ? ಏನಾಯ್ತು? ಅದು ಯಾವ್ದೋ ಗ್ಯಾನ್ದಲ್ಲಿ ಹುಡುಕ್ತಾ ಇದ್ದೆ, ಅದಕ್ಕೆ ಹೊಸಿ ಗಾಬರಿ ಆಯ್ತು. ಆಟೆಯ ಅದ್ ಸರಿ, ಅದೇನ್ ಹಂಗ್ ಹುಡುಕ್ತಾ ಇದ್ದಿ? ಐಡೆಂಟಿ ಕಾರ್ಡ್ ಹುಡುಕ್ತಾ ಇದ್ದೆ. ಐಡೆಂಟಿ ಕಾರ್ಡಾ? ಅದಿವಾಗ ನಿಂಗೆ ಏನ್ ಮಾಡಕ್ಕೆ? ಅಲ್ಲ, ನೀವ್ ಹೋಗ್ತಾ ಇರೋದು ಮದ್ವೆಗ್ ತಾನೆ, ಅಲ್ಲಿಗೆ ಇನ್ವಿಟೇಷನ್ ಕಾರ್ಡ್ ತಕೋ ಹೋಯ್ತಾರೆ. ಈ ಐಡೆಂಟಿ ಕಾರ್ಡ್ ಯಾಕೆ? ವಿದ್ಯಾ, ನಿನ್ನೆ ಕೇಳ್ತಿರೋದು, ಹೇಳು. ಅದು ಅದು ಚಿತ್ರಕ್ಕ, ಅಲ್ಲಿ ಹೋದಾಗ, ಹಾ, ರೂಮ್ ಮಾಡಕ್ ಹೋದಾಗ ಕೇಳ್ತಾರಲ್ವೇ, ಅದಕ್ಕೆ ಗೌಡ್ರು ಹೋಗಿ ತಕಂಬ ಅಂತ ಕಳ್ಸಿದ್ರು, ಅದಕ್ಕೆ ಬಂದೆ. ಅಲ್ಲ ವಿದ್ಯಾ, ರೂಮ್ ಮಾಡ್ಬೇಕಾರೆ ಯಾವ್ದಾರ ಒಬ್ರದಿದ್ರೆ ಸಾಕಲ್ವಾ? ಅದಕ್ಕೆ ಯಾಕೆ ಇಬ್ರದು ಬೇಕಂತೆ? ಅದು ಗೊತ್ತಿಲ್ಲ ಚಿತ್ರಕ್ಕ, ನಮ್ ಗೌಡ್ರು ಯಾವ್ದಕ್ಕೂ ಇರ್ಲಿ ಅಂತ ತಕೊಂಬರಕ್ ಹೇಳಿದ್ರು. ಚಿತ್ರಕ್ಕ ಸಿಕ್ತು, ನಾವ್ ಹೋಗ್ಬಿಟ್ ಬರ್ತೀವಿ. ಸರಿ, ಹುಷಾರು. ಹಾ. ಅವ್ವ, ರೂಮ್ ಮಾಡಕ್ಕೆ ಐಡೆಂಟಿ ಕಾರ್ಡ್ ಬೇಕು ಅಂತ ತಗೊಳಕ್ ಬಂದಿದ್ಲು. ಆದ್ರೆ ಅದನ್ನ ನೋಡಿದ್ರೆ ವೋಟರ್ ಐಡಿ ತರ ಕಾಣಿಸ್ಲಿಲ್ಲ ಕಣವ್ವ, ಬ್ಯಾರೆ ತರನೇ ಇತ್ತು. ನೀನ್ ಹೇಳ್ತಾ ಇರೋದ್ ಕೇಳಿದ್ರೆ ಅವ್ರು ಯಾಕೋ ಮದ್ವೆಗೆ ಹೋಗಂಗಿಲ್ಲ, ಬೇರೆ ಏನೋ ಪ್ಲಾನ್ ಅದೆ. ಎಲ್ಲಿ ಹೋಯ್ತಾವ್ರೆ ಅಂತ ತಿಳ್ಕೋಬೇಕಲ್ಲ. ಸಿಕ್ತೇನಮ್ಮೆ? ಸಿಕ್ತು ಗೌಡ್ರೆ, ಇದ್ರ ಜೊತೆಗೆ ಚಿತ್ರ ಹಾಕುಂತವ ಸಿಕ್ಕಾಕೊಂಡ್ಬಿಡ್ತಿದ್ದೆ. ಏನ್ ಹೇಳ್ತಾ ಇದ್ಯಮ್ಮೆ? ಅದ್ ಏನಾಯ್ತು ಅಂದ್ರೆ, ನಾನು ಈ ಕಾರ್ಡ್ ಹುಡುಕ್ಬೇಕಾರೆ ಚಿತ್ರಕ್ಕ ರೂಮಿಗ್ ಬಂದ್ರು, ಯಾಕೆ ಏನು ಅಂತ ಎಲ್ಲ ಪ್ರಶ್ನೆ ಮಾಡಿದ್ರು. ಅವ್ರು ಕೇಳಿದ್ ರೀತಿ ನೋಡಿದ್ರೆ ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಸಾನೆ ಎದ್ರಕೊಂಡ್ಬಿಟ್ಟಿದ್ದೆ. ಕೈ ಕಾಲೆಲ್ಲ ನಡ್ಕ ಹತ್ಕೊಂಡ್ಬಿಡ್ತು ಗೌಡ್ರೆ. ಆಮೇಲೆ ಏನ್ ಮಾಡ್ದಮ್ಮೆ? ಅವ್ರಿಗೇನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ ಗೌಡ್ರೆ, ಆಮೇಲೆ ಹೆಂಗೋ ಸಂಭಾಳಿಸ್ಕೊಂಡ್ ಬಂದ್ಬಿಟ್ಟೆ. ಸದ್ಯ ಇವನ ಒಂದ್ ಹೇಳ್ ತಪ್ಪಿಸ್ಕೊಂಡ್ ಬಂದಿದ್ಯಲ್ಲ, ವೈದಲ್ಲಿ ಎಲ್ ಸತ್ಯ ಹೇಳ್ಬಿಟ್ಟಿಯೋ ಅಂತ ಭಯನೇ ಆಗೋಗಿತ್ ಕಣಮ್ಮೆ. ನಂಗ ಆಟೋ ಗೊತ್ತಾಗಕ್ಕಿಲ್ವೇ ಗೌಡ್ರೆ? ದಿಢೀರ್ ಅಂತ ಕೇಳಿದ್ ಕೂಡ್ಲೆ ಎದ್ರಿಕೆ ಆಯ್ತು ಆಟೆಯ. ನಾನು ಯೋನು ಹೇಳಿಲ್ಲ, ನಡೀರಿ. ಸರಿ ನಡಿಯಮ್ಮೆ. ಸರಿ ಕಳ್ಳ, ಹೋಗ್ಬತ್ತೀವಿ. ಸರಿ ಅಂತಮ್ಮ. ಹುಷಾರ್ ಕಣ. ಅದ್ಕಮ್ಮ ಹುಷಾರು. ಗಂಡ ಎಂಟ್ರು ಇಬ್ರು ನಮ್ ದಾರಿಗೆ ಅಡ್ಡ ಆಗಿದ್ರ ಅಲ್ವೇ? ಹೀಗೇನೋ ಸಂತೋಷವಾಗಿ ಲಕಲಕ ಅಂತ ಹೋಯ್ತಾ ಇದ್ದೀರಾ, ಆದ್ರೆ ಹಿಂತಿರುಗಿ ಬರ್ಬೇಕಾದ್ರೆ ನರಳು ಆಡ್ಕೊಂಡು ನೋವ್ನಾಗ್ ಬರ್ಬೇಕು, ಹಂಗ್ ಮಾಡ್ತೀನಿ. ಹೇಳಿ ಸರ್, ತುಂಬಾ ಅಪರೂಪಕ್ಕೆ ನೆನ್ಸ್ಕೊಂಡಿದ್ದೀರಾ? ಕಾಳಿ, ನಿನ್ನಿಂದ ಒಂದ್ ಮುಖ್ಯವಾದ ಕೆಲ್ಸ ಆಗ್ಬೇಕಿತ್ತು. ಕೋರಿಕೆ ಇಲ್ದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ಡೀಲ್ ಇಲ್ದೆ ನೀವು ನನಗ್ ಫೋನ್ ಮಾಡಲ್ಲ. ಅದೇನ್ ಹೇಳಿ ಸರ್? ಕಾಳಿ, ನಾನ್ ನಿಂಗೊಂದ್ ಕಾರ್ ನಂಬರ್ ಕಳಿಸ್ತೀನಿ. ಆ ಕಾರ್ನಾಗಿರೋರ್ ಇಬ್ರುವೆ ನರ್ನ ಆಡ್ಕೊಂಡ್ ಮೂಲೆಗ್ ಸೇರ್ಬೇಕು, ಹಂಗ್ ಮಾಡು. ಅಷ್ಟೇ ತಾನೇ? ನಿಮ್ ಕೆಲ್ಸ ಮುಗೀತು ಅನ್ಕೊಳ್ಳಿ, ಈಗ್ಲೇ 3 ಜನ ಹೋಗ್ತೀವಿ. 3 ಜನ ಹೋದ್ರೆ ಅವ್ನ್ ಕೈಗೂ ಸಾಲಕ್ಕಿಲ್ಲ. ಹಾಗಾದ್ರೆ ಅವನಷ್ಟು ದೊಡ್ಡ ಪಂಟ್ರ? ಪಂಟ್ರು ಅಂತ ಕೇಳ್ತಾ ಇದೆಯಲ್ಲ, ಅವ್ನು ಆನೆ ಇದ್ದಂಗೆ. ನೀನ್ ಸಾಕಿರೋರ್ ತರ ಜಿಮ್ಗೆ ಹೋಗಿ ದೇಹ ಬೆಳೆಸ್ಕೊಂಡಿಲ್ಲ ಅವನು.
ಕರಡಿ ಮನೆಯಾಗೆ ಕಸರತ್ ಮಾಡಿರೋ ಮೈಯದು. ಕಬಡ್ಡಿ ಅಂತ ಬಂದ್ರೆ ಮಂಡ್ಯ ಜಿಲ್ಲೆಗೆ ಭದ್ರೇಗೌಡನ ಹೆಸರು ಮೊದಲನೇಗಿರ್ತದೆ. ದಸರಾ ಪೈಲ್ವಾನ್ ಜೊತೆ ಗುದ್ದಾಟ ಆಡೋನೆ, ಗೆಪ್ತಿಗಿರ್ಲಿ. ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ನಾನ್ ಸ್ವಲ್ಪ ಜಾಸ್ತಿನೇ ತಲೆ ಕೆಡ್ಸ್ಕೊಬೇಕಾಗಿದೆ. ಅವನು ನೋಡಿಬೇಕು ಅಂದ್ರೆ ಶಕ್ತಿ ಮಾತ್ರ ಅಲ್ಲ, ಬುದ್ಧಿ ಶಕ್ತಿನೂ ಮುಖ್ಯ ಆಗ್ತದೆ. ನೀವು ಇಷ್ಟು ಕ್ಲೂ ಕೊಟ್ರಲ್ಲ ಸಾಕ್ಬಿಡಿ. ಇನ್ಮೇಲೆ ಅವನ್ನ ಯಾವ ರೀತಿ ಡೀಲ್ ಮಾಡ್ಬೇಕೋ ಆ ರೀತಿ ಮಾಡ್ತೀವಿ. ಕೆಲ್ಸ ಮುಗಿಸ್ ಫೋನ್ ಮಾಡ್ತೀವಿ. ಭದ್ರಾ, ವಾಪಸ್ ಮನೆಯಾಗ ಬಂದ್ಮೇಲೆ ಮೂಲೆ ಹಿಡ್ಕ. ಇನ್ಮೇಲಿಂದವ ರಾಜ್ಯಭಾರ ಈ ಸುಭಾಷ ಮಾಡ್ತಾನೆ. ಯಾಕಮ್ಮಿ ಹಾಡ್ ಕೇಳ್ತೀಯ? ಯೋನು ಬೇಡ ಬಿಡಿ. ಆಗ್ತೀನಿ ರಮ್ಮಿ. ಮೆಲ್ಲುಗ್ ಸೌಂಡ್ ಕೊಟ್ಕೊಂಡು ಹೋಯ್ತಾ ಇದ್ರೆ ಸಖತ್ತಾಗಿರ್ತದೆ. ಹೋಗಂತೇಳಿ ಆಗ್ತೀನಿ. ಅಮ್ಮೆ, ನೀನ್ ಯಾವತ್ತಾದ್ರೂ ಮೊದ್ಲು ಬೆಂಗಳೂರು ನೋಡಿದ್ಯೆ? ಇಲ್ಲ ಗೌಡ್ರೆ, ನಾನ್ ಇದೇ ಮೊದಲನೇ ಕಿತ್ತ ಹೋಯ್ತಾ ಇರೋದು. ಹೌದೇ? ಬೆಂಗಳೂರಂತೂ ಸೂಪರ್ ಕಣಮ್ಮೆ. ಅಲ್ಲಂತೂ ಪ್ರಪಂಚದಲ್ಲಿರೋ ಎಲ್ಲಾ ಜನರು ಅಲ್ಲವ್ರೆ. ಅದೊಂಥರ ತಾಯಿ ಇದ್ದಂಗೆ. ಅಲ್ಲಿಗೆ ಯಾರೇ ಬಂದ್ರು ತನ್ನ ಮಡ್ಲನ್ ಚಾಚಿ ಎಲ್ಲರಿಗೂ ಜೀವನ ಕೊಡ್ತದೆ. ಅದಕ್ಕೆ ನಂಗೆ ಬೆಂಗಳೂರು ಅಂದ್ರೆ ಸಾನೇ ಇಷ್ಟ. ನೋಡ್ತಾ ಇರಮ್ಮೆ, ನಿಂಗೂ ಇಷ್ಟ ಆಯ್ತದೆ. ನಮ್ಮವ್ವ ಫೋನ್ ಮಾಡ್ತವ್ರೆ. ಮಾತಾಡಮ್ಮೆ. ಯೋಳವ್ವ. ವಿದ್ಯಾ, ನೀನ್ ಆಗ್ಲೇ ಫೋನ್ ಮಾಡಿದ್ದೆ, ಕೆಲ್ಸದ ಗಡಿ ಬಿಡಿಲಿ ನೋಡ್ಕೊಂಡೇ ಇಲ್ಲ. ಏನ್ ಹೇಳವ? ಯೋನು ಇಲ್ಲವಾ, ನಾನುವೆ ನಮ್ ಗೌಡ್ರುವೆ ಬ್ಯಾಂಗ್ಳೂರಿಗೆ ಹೋಯ್ತಾ ಇದ್ವಿ. ಅದನ್ನ ಯೋಳನ ಅಂತಾನೆ ಫೋನ್ ಮಾಡ್ದೆ. ಏನು, ಬೆಂಗ್ಳೂರ್ಗೆ? ಈಟೊತ್ನಾಗ ಯಾಕವ? ಅಯ್ಯೋ ಅವ್ವ, ಅಂತದ್ ಯೋನು ಆಗಿಲ್ಲ. ಅವ್ರಿಗೇನೋ ಹೊಸ ಕೆಲ್ಸ ಇತ್ತು, ಅದಕ್ಕೆ ಮಾವನ್ ಕೇಳಿ ನನ್ನ ಜೊತೆಲಿ ಕರ್ಕೊಂಡ್ ಹೋಯ್ತಾ ಇದಾರೆ. ಹಂಗೆ ಸರಿ. ಯಾತ್ರಾಗ ಹೋಗ್ತಾ ಇದೀರಿ? ಕಾರಲ್ಲಿ ಹೋಯ್ತಾ ಇದೀವಿ ಕಣವ. ಸರಿ, ಹುಷಾರಾಗಿ ಹೋಗ್ಬಿಟ್ ಬನ್ನಿ. ರತ್ನೆ, ಓಸಿ ಗೊಜ್ಜು ಕಲ್ಸು ಬಾಯ್ಲಿ. ಬಂದೆ. ಅವ ಫೋನ್ ಕೊಡು, ಅಕ್ಕನ್ ಕುಟ್ಟ ನಾ ಮಾತಾಡ್ತೀನಿ. ಹಲೋ ಅಕ್ಕ, ನೀನ್ ಬೆಂಗ್ಳೂರ್ಗ್ ಹೋಯ್ತಿರೋದು ಹಾಲ್ ಟಿಕೆಟ್ ವಿಷಯ ತಾನೆ? ಸರು, ನೀನ್ ಹೇಳಿದ್ ವಿಷಯನ ನನ್ ಗೌಡ್ರು ತವ ಹೇಳ್ದೆ. ಅದಕ್ಕೆ ಗೌಡ್ರು ಹಾಲ್ ಟಿಕೆಟ್ ತಕೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಯ್ತಾ ಇದಾರೆ. ಸರಿ ಕಣೆ ಅಕ್ಕ, ಹೆಂಗೋ ನಿನ್ ಆಸೆ ಈಡೇರ್ತದೆ ಅನ್ನೋ ನಂಬಿಕೆ ನಂಗೆ ಬರ್ತಾ ಇದೆ. ಮತ್ತೆ ಭಾವಂಗ್ ಥ್ಯಾಂಕ್ಸ್ ಹೇಳ್ಬಿಡು. ನಿಂಗುವೆ ಆಲ್ ದ ಬೆಸ್ಟ್. ಸರಿ ಆಯ್ತು ಸರು. ಏನಮ್ಮೆ, ನಿಂಗೆ ಈಟೊತ್ನಲ್ಲಿ ಪ್ರಯಾಣ ಮಾಡೋದು ಇಷ್ಟ ಆದದು? ಹೂ ಗೌಡ್ರೆ, ನನಗ್ ಈ ತರ ರಾತ್ರಿ ಹೊತ್ತು ಹೋಗೋದು ಅಂದ್ರೆ ಸಾನೆ ಇಷ್ಟ. ಆದ್ರೆ ಈ ದಿನ ಎಲ್ಲೂ ಹೋಗಕ್ ಆಗಿರ್ಲಿಲ್ಲ. ಸರಿ ಬಿಡಮ್ಮಿ, ಈಗ ಹೋಯ್ತಾ ಇದೀವಲ್ಲ. ಆದ್ರೂ ನಮ್ ಕ್ವಾಟ್ಲೆ ಒಳ್ಳೆ ಕಾರ್ನ ಎಂಡ್ರು ನೋಡ್ಕೊಂಡ್ ಕಣಮ್ಮಿ. ಓಡ್ಸಕ್ ಒಳ್ಳೆ ಬಲೆ ಮಜವಾಗದೆ. ಒಟ್ನಲ್ಲಿ ನಮ್ ಗಾಡಿ ಅದಲ್ಲಮ್ಮಿ, ಒಳ್ಳೆ ಲಕ್ಷ್ಮಿ ಇದ್ದಂಗೆ. ಇದುವರೆಗೂ ಎಲ್ಲೂ ನಿಂತಿಲ್ಲ. ಒಳ್ಳೆ ಕುದುರೆ ಓಡ್ದಂಗ್ ಓಡ್ತದೆ. ಈ ಕಾರಲ್ಲಿ ಹೊಂಟ್ರೆ ಪ್ರಪಂಚದಲ್ಲಿರೋ ಯಾವ ಮೂಲೆಗೆ ಬೇಕಾದ್ರೂ ಹೋಯ್ತೀನಿ ಕಣಮ್ಮಿ. ಯಾಕೆ ಹೇಳು, ಎಲ್ಲೂ ನಿಲ್ಲಲ್ಲ ಅನ್ನೋ ನಂಬಿಕೆ. ಅಮ್ಮೆ, ದೂರದಲ್ಲಿ ಯಾರೋ ಹೆಂಗಸರು ಕೈ ಅಡ್ಡ ಹಾಕ್ತಿರಂಗವ್ರೆ. ಪಾಪ ಏನ್ ತೊಂದ್ರೆ ಇಲ್ಲ ಅವ್ರವ್ರು. ನಿಲ್ಸದೆ? ಯಾಕ್ರಕ್ಕ ಎಲ್ಲೋಗ್ಬೇಕು? ಅಣ್ಣ, ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿದ್ವಿ. ನಮ್ ನೆಂಟ್ರೆಲ್ಲ ಬರ್ತಾ ದಾರಿಲಿ ಅಲ್ಲೇ ಹೋದ್ರು. ನಮ್ಗೆ ಓದ್ತಾ ದಾರಿಲಿ ಬಿಟ್ಕೊಟ್ಬಿಡಿ ಅಣ್ಣ, ತುಂಬಾ ಸಹಾಯ ಆಯ್ತದೆ. ಅಯ್ಯೋ ಆಟಯ್ಯ,
ನಾನು ಬೆಂಗಳೂರು ಕಡೆ ಹೋಯ್ತಾವನಿ, ಬನ್ನಿ ರಾಮನಗರ ತನಕ ಬಿಟ್ಟು ಹೋಯ್ತೀನಿ. ಟಾರ್ಗೆಟ್ ಸೆಟ್. ಭದ್ರ, ಈಟ್ ದಿನ ನನ್ನ ದಾರಿಗೆ ಅಡ್ವಾಗಿದ್ರಿ ಅಲ್ವೇ, ಇವಾಗ ನಿನ್ ಕಾಲೆಯ ಮುರಿತಾರೆ. ಆಮ್ಯಾಕೆ ನಂದೆಯ ದರ್ಬಾರು. ಅಣ್ಣ ದೇವಸ್ಥಾನದ ಪ್ರಸಾದ ತಗೊಳ್ಳಿ. ಅಯ್ಯೋ ಅಕ್ಕ, ಯಾಕಿದೆಲ್ಲ? ನೀವಿನ್ನೂ ಹಟ್ಟಿಗೆ ಹೋಗಿ ಅದನ್ನೆಲ್ಲ ಪೂಜೆ ಮಾಡಿ ಪ್ರಸಾದ ನೋಡಿಬೇಕಲ್ವೇ? ಅಣ್ಣ ನೀವೇನ ಬರ್ದೇ ಹೋಗಿದ್ರೆ ನಾವು ಇಲ್ಲೇ ಇರ್ಬೇಕಾಗಿತ್ತು. ಈಗ ಸದ್ಯಕ್ಕೆ ನೀವೇನು ಪಾಲ್ ದೇವ್ರಿದ್ದಾಗೆ ತಕೊಳ್ಳಿ. ಸರಿ ಕೊಡಿ ಅಕ್ಕ. ನೀನು ತಕೊಳ್ಳವಾ? ಪರವಾಗಿಲ್ಲ ಬಿಡಿ ಅಕ್ಕ. ಅಮ್ಮೆ, ಯಾರ ಪ್ರಸಾದ ಹಂಗೆಲ್ಲ ಬೇಡ ಅನ್ಬಾರ್ದು ಕಣಮ್ಮೆ, ಇಸ್ಕೊಳಮ್ಮೆ. ಸರಿ.